ಇವತ್ತು ಸರ್ವ ಸದಸ್ಯರ ವಾರ್ಷಿಕ ಸಭೆ 2024-25 ಸಭೆ. ಇವತ್ತು ಚರ್ಚೆಗಳು ಏನಂದರೆ, ಈಗ ಜನಗಳಿಗೆ ಸಾಕಷ್ಟು ವ್ಯವಸಾಯಕ್ಕೆ ಯೂರಿಯಾದ ಬಗ್ಗೆ, ಆಮೇಲೆ ಜನಗಳಿಗೆ ಏನು ಈ ಸರ್ಕಾರದಿಂದ ನಮ್ಮ ಏನು ಸಹಕಾರ ಸಂಘದಿಂದ ಸಿಗ್ತಂಥದ ಲೋನ್ಗಳ ಬಗ್ಗೆ ಸಭೆಯಲ್ಲಿ ನಮ್ಮ ಎಲ್ಲ ಏನವರೇ ನಮ್ಮ ಮೆಂಬರ್ಸು ಸೇರ್ದಾರವರಲ್ಲ ಎಲ್ಲರೂ ಸಾಕು ಒಂದು ಸ್ವಲ್ಪ ಇನ್ನೂ ಲೋನ್ಗಳು ಕೊಡಿಸಿ ರೈತರುಗಳು ಈಗೆಲ್ಲ ಸಂಕಟದಲ್ಲಿದ್ದಾರೆ, ಸಾಲಗಳು ಕೊಡಿಸಿ ನಮ್ಮ ಇದರಿಂದ. ಆಮೇಲೆ ಸೊತ್ತೋದಂಥ ಈ ನಮ್ಮ ಏನು ಮೆಂಬರ್ಸು ಈಗ ಸೇರ್ದಾರವರೇ ಅವರು ತೀರೋಗ್ಬಿಡ್ತಾರೆ. ಆ ತೀರೋದಂಥವ್ರದ ಮನ್ನಾ ಮಾಡಬೇಕು. ಮನ್ನಾ ಮಾಡದೆ ಹೋದರೆ ಈಗ ಎಷ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ರೈತರುಗಳು. ಆ ಸೊತ್ತೋದಂಥವ್ರದ್ದು ಮನ್ನಾ ಮಾಡಿದ್ರೆ ಅವ್ರಿಗೊಂದಷ್ಟು ಸಾಕಷ್ಟು ಹೆಲ್ಪ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸಾಕಷ್ಟು ನಮ್ಮ ಏನು ಈ ಸಭೆಯ ಎಲ್ಲ ನಮ್ಮ ಷೇರುದಾರಗಳು ರೈತರುಗಳು ಒಮ್ಮತ್ತಿಂದ ಇದನ್ನು ಚರ್ಚೆಯಲ್ಲಿ ಇದು ಮಾಡಿದ್ದೀವಿ. ಮೇಯ್ನ್ ಅದಕ್ಕಿಂತ ಹೆಚ್ಚಾಗೆ ನಮ್ಮಲ್ಲಿ ಇನ್ನೂ ಸಾಕಷ್ಟು ಏನು ಸೌಲಭ್ಯಗಳು ಸಿಗುತ್ತೆ ನಮ್ಮ ಸೊಸೈಟಿಯಿಂದ ಸಿಗುವಂಥ ಸೌಲಭ್ಯಗಳನ್ನ ನಮ್ಮ ಸಹಕಾರ ಸಂಘದಿಂದ ಏನು ನಮ್ಮ ತುಮಕೂರು ಏನು ಹೆಡ್ಡು ಆಫೀಸ್ ಇದೆ, ಅಲ್ಲಿ ಏನಿದ್ದಾರೆ ಅಧ್ಯಕ್ಷರು, ಅಲ್ಲಿಂದ ಎಲ್ಲ ಮಾತಾಡಿ ತಗೊಬನ್ನಿ ಅಂತ ನಾವು ಎಲ್ಲ ಜನಗಳಿಗೂ ಇದಾಲೆ ನಮ್ಮ ಈ ಸಹಕಾರ ಸಂಘ 25 ವರ್ಷ ಆಗಿತ್ತು ಮುಚ್ಚಿ. ಈಗ ನಮ್ಮ ಅಧ್ಯಕ್ಷತೆಯಲ್ಲಿ 3 ವರ್ಷದಿಂದ ಈ ಕಟ್ಟಡ ಕಟ್ಸಿದ್ದೀವಿ. 3 ವರ್ಷ ಆಯ್ತು ಈ ಕಟ್ಟಡ ಕಟ್ಸಿ ನಾವು ಅಧ್ಯಕ್ಷರಾದ್ಮೇಲೆ. ಮೊದಲು ಇದು ಮುಚ್ಚೋಗಿತ್ತು, ನಮ್ಮ ದೇವಸ್ಥಾನದ ಹತ್ರ ಕಟ್ಟಡದಲ್ಲಿ ನಡೀತಾ ಇತ್ತು. ಈಗ ಅದು ಕಿತ್ತಾಕ್ಬಿಟ್ಟಿದ್ದೀವಿ. ಇಷ್ಟೆಲ್ಲನೂ ನಾವೀಗ 2 ವರ್ಷದಲ್ಲಿ ಮಾಡಿದ್ದೀವಿ. 2 ವರ್ಷದಲ್ಲಿ ಮಾಡಿ ಈಗೆಲ್ಲ ಏನು ಮೇವು ಅವೆಲ್ಲ ತಂದು ಕೊಡ್ತಾ ಇದ್ದೀವಿ. ಮೊದಲು ಏನು ಇರಲಿಲ್ಲ. ಈಗೇನಂದರೆ ಈಗ ಒತ್ತಡ ಏನು ಅಂದರೆ ಸಾಕಷ್ಟು ಮೇವಿನ ಪ್ರೊಜರು, ಗೊಬ್ಬರ, ಜನಕ್ಕೆ ಗೊಬ್ಬರ ಆ ಗೊಬ್ಬರದ್ದು ಒಂದು ಸ್ವಲ್ಪ ಇದಿದೆ. ನಾವು ಮಾತಾಡಿದ್ದೀವಿ. ನಿನ್ನೆ ನಮ್ಮ ಏನು AD ಅವ್ರ ಹತ್ರ, ಆಮೇಲೆ MLA ಅವ್ರಿಗೂ ಮಾಡ್ದೋ. MLA ನಿನ್ನೆ ಕಾರಣಾಂತರ ಎತ್ತಿಲ್ಲ, ಮಾತಾಡಿದಾರಂತೆ. ಇವತ್ತು ನಾಳೆ ತಿರುಗಿ ಮತ್ತೆ ಗೊಬ್ಬರ ಬರ್ತಾ ಇದೆ. ಆಮೇಲೆ ನಮ್ಗೇನು ಈಗ ಸಾಕಷ್ಟು ಪ್ರಾಬ್ಲಮ್ಮು ಅಂದರೆ ಇದೇನೆ, ಏನು ಸೊತ್ತೋದಂಥ ರೈತರುಗಳದ ಇದನ್ನು ಸಾಲನ ಮನ್ನಾ ಮಾಡಿ ಅಂತ ಒಂದು 25,000 50,000 ಸಾಲಗಳವೆ ಅಂಥವನ್ನ ಮನ್ನಾ ಮಾಡಿ ಅಂತ ನಮ್ಮ ಏನೀಗ ಅಲ್ಲಿ ನಮ್ಮ ಈ ಸಹಕಾರ ಸಂಘದ ಅಧ್ಯಕ್ಷರಾದಂಥ KN ರಾಜಣ್ಣವ್ರನ್ನ ನಾವು ನಮ್ಮ ಈ ಮೂಲಕ ರೈತರ ಪರವಾಗಿ ಕೇಳ್ಕೊತಾ ಇದ್ದೀವಿ. ನಾವು ಅದನ್ನೇ ಈಗ ನಮ್ಮ ಸದಸ್ಯರುಗಳ ಹತ್ರ ಇವತ್ತು ಈ ಮೀಟಿಂಗಲ್ಲೇ ಮಾತಾಡಿದ್ದೀನಿ. ಎಲ್ಲ ನಮ್ಮ ಸದಸ್ಯರುಗಳು ಸೇರಿ ಎಲ್ಲರೂ ಸೇರಿ ಸಹಕಾರ ಕೊಟ್ಟರೆ ನಾವೀಗ ರಾಜಣ್ಣವ್ರ ಹತ್ರ ನಮ್ಮ ಏನೀಗ ಮಾನ್ಯ ಸಹಕಾರ ಸಚಿವರು, ಈಗ ಮಾಜಿ ಸಹಕಾರ ಸಚಿವರು, ಆದರೆ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರು ಅವ್ರ ಹತ್ರ ಸಾಕಷ್ಟು ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಇದಕ್ಕೇನು ನಾವೀಗೇನು ರೂಪರೇಷೆ ಈಗೇನೀಗ ಹಿಂಗಾಗಿತ್ತು ಮುಂದೆ ಈ ಮಟ್ಟಕ್ಕೆ ನೀವು ಹೇಳಿದ್ರಲ್ಲ, ಈಗ ಏನೋ ಒಂದು ಬಜಾರ್ ಟೈಪೋ ಇಲ್ಲ ಅಂದರೆ ಇದಂತೂ ಖಂಡಿತ ಮಾಡ್ತೀವಿ. ಯಾವುದೋ ಏನು ನಮ್ಮ ಪಡಿತರದಂತೂ ಖಂಡಿತ ಮಾಡಲೇಬೇಕು, ಬಿಡೋಕ್ಕಾಗಲ್ಲ. ಇದೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಂದು ನಮಗೆ ಏನಪ್ಪ ಅಂದರೆ ನೀವು ಹೇಳ್ದಂಗೆ ಬಜಾರ್ ಮಾಡಬೇಕು ಅಂದರೆ ಇನ್ನು ಸಾಕಷ್ಟು ಹಣ ಬೇಕು. ಯಾಕೆಂದರೆ ಬಿಲ್ಡಿಂಗ್ಗಳಾಗಬೇಕು, ಜಾಗ ಇದೆ, ಬಿಲ್ಡಿಂಗ್ ಆಗಬೇಕು. ಬಿಲ್ಡಿಂಗ್ ಹಾಕಿ ನಮ್ಮಲ್ಲೇನು ನಮ್ಮ ಸಂಘದಿಂದ ಏನು ಅನುದಾನ ಕೊಡಬೇಕು ಒಂದಿಷ್ಟು ಪರ್ಸೆಂಟೇಜು ಅಂದ್ಬಿಟ್ಟು ನಮಗೂ ಇದು ಮಾಡಿ ಒಂದು ಬಡ್ಡಿ ರಹಿತ ಅಂದರೆ ಒಂದು ಪರ್ಸೆಂಟೇಜ್ ಇದಿದೆ, ಒಂದು ಸಬ್ಸಿಡಿ, ಆ ಥರ ಕೊಟ್ಟು ನಮಗೆ ಸಹಕಾರ ಮಾಡಿದ್ರೆ ಖಂಡಿತ ನಾವು ಮಾಡ್ತೀವಿ. ಸರ್, ಗೋಲ್ಡ್ ಏನಾದರೂ ಇಲ್ಲ ಇಲ್ಲಿ ನಮ್ಮಲ್ಲಿ ಇನ್ನೂ ಆ ಒಂದು ಇದನ್ನ ನಾವಿನ್ನೂ ಹಣ ಇದನ್ನ ಮಾಡಿಲ್ಲ. ಇತ್ತು ಒಂದು ಕಾಲದಲ್ಲಿ ಆ ರನ್ನಿಂಗ್ ಇದ್ರೆ ಅದನ್ನೇ ಆಗಿರೋದೇನೋ, ಇವತ್ತು ಅಲ್ಲಿಗಿಲ್ಲ. ಅಲ್ಲಿ ಅದನ್ನ ನೀವು ಹೇಳ್ದಂಗೆ ಬಜಾರು ಇವೆಲ್ಲ ಒಂದು ಕಂಟಿನ್ಯೂ ಆದರೆ ಅವತ್ತಿನ ಕಾಲಕ್ಕೆ ರನ್ ಆದರೆ ಅದು ಖಂಡಿತ ಆಗೇ ಆಗುತ್ತೆ. ಅದು ಮಾಡ್ತೀವಿ, ಆಗ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಆಗ ಸಾಕಷ್ಟು ವಹಿವಾಟು ನಡೆಯುತ್ತಲ್ವ. ವಹಿವಾಟು ನಡೆದಾಗ ನಾವು ಈಗ ಜನಾಂಗಗಳಿಗೆ ಇಲ್ಲಿಗ ನಮ್ಮಲ್ಲಿ ಬ್ಯಾಂಕ್ ಇದೆ, ಬ್ಯಾಂಕ್ ಬಿಟ್ರೆ ಇದೆ, ಸೇಮ್ ಬ್ಯಾಂಕಲ್ಲಿ ಹಣಗಳು ಕೊಡೋದಕ್ಕೆ 5,000 10,000 ಈ ಬೇರೆ ಕಡೆ ಇದು ಮಾಡ್ತಾರೆ ಜೀವರು. ಆ ಥರ ನಮ್ಮಲ್ಲಿ ಒಂದು ಮಾಡೋ ಅಂತ ಆಸೆ ಇದೆ. ನಮ್ಮದು ಆದಾಯ ನಾನು ಇದನ್ನು 2023 9ನೇ ತಿಂಗಳು 8ನೇ ತಿಂಗಳು ಅಂದರೆ 9ರಲ್ಲಿ ನಾವು ಅಧ್ಯಕ್ಷರಾದಾಗ ಇದು 1,900 ರೂಪಾಯಿ OB ನನಗೆ ಸಿಕ್ಕಿರೋದು ಆದಾಯ. ಈಗ ನಾನು ಮೇವು ಪಾವು ಈ ವಾರ್ಷಿಕ ಸಭೆಗಳು ಇವೆಲ್ಲ ಖರ್ಚು ವೆಚ್ಚ ಕೇಳೋದು ಒಂದು 110 ಹತ್ರ ಇದ್ದೀನಿ ಈಗ ಒಂದೇ ವರ್ಷದಲ್ಲಿ. ನಮ್ಮ ರೈತರಿಗೆ ಹೇಳೋದೇನೆಂದರೆ, ನಾನು ಸಾಕಷ್ಟು ಈಗೇನು ಸುಸ್ತಿ ಮಾಡ್ಕೊಳ್ಳೋದೆ, ಏನು ಸಂಘದಲ್ಲಿ ಸೊತ್ತಂಥವ್ರು ಆಗ್ಬೋದು ಇಲ್ಲ ಏನೋ ಒಂದು ಇದಾದಂಥವ್ರು ಸುಸ್ತಿದಾರರಾಗಿದೆಯಾ ಎಲ್ಲಾನು ಕರೆಕ್ಟಾಗಿ ಆ ಟೈಮ್ಗೆ ಏನು ಅದನ್ನು ರಿನ್ಯೂವಲ್ ಮಾಡಿಸ್ಕೊಂಡು ಸೊತ್ತೋದಂಥವ್ರು ಏನು ತೀರೋಗ್ಬಿಡ್ತಾರೆ ಆ ಏನು ಅವರು ಸೇರಿದಾರರು ಅಂಥವ್ರನ್ನ ಅವ್ರದ ಒಂದು ಏನು ಒಂದು ಜಮೀನ್ದು ಬೇರೆ ಜಮೀನ್ದು ಒಂದು ಪಾಣಿ ಕೊಟ್ಟೋ ಇಲ್ಲದೇ ಅಮೌಂಟ್ ಕೊಟ್ಟೋ ಸುಸ್ತಿ ಆಗದಂಗೆ
ಒಂದು ಇದನ್ನ ಮಾಡಿ ಅಂತ ನಾನು ನಮ್ಮ ರೈತಾಪಿ ಜನಗಳಲ್ಲಿ ಕೇಳ್ಕೊತೀನಿ. ಇದನ್ನೇ ನೋಡಿ, ಈಗ ಅದು ಜಾಗ ನಮ್ಮದೇ, ಅದು ಬೇರೆ ಪಂಚಾಯತಿಯವರು ಇದು ಮಾಡಿ ಅಕ್ವೈರ್ ಮಾಡ್ಕೊಂಡಿದ್ರು, ಅದನ್ನು ಬಿಟ್ಕೊಟ್ಟಿಲ್ಲ. ನಾನೇ ಇದು ಮಾಡ್ಕೊಂಡು ಅದನ್ನು ಯಾವುದೇ ಕಾರಣಕ್ಕೂ ಇಲ್ಲ, ಅದು ನಮಗೆ ಬೇಕು ಅಂತ ಬಿಡಿಸ್ಕೊಂಡಿದ್ದೀನಿ ಆ ಜಾಗನೂ. ಈಗ ಇಲ್ಲಿ ಮೇವಿಗೆ ಮಾತ್ರ ಸಾಕಾಗುತ್ತಿದ್ದು. ಮೇವಿಗೆ ನೀವು ಹೇಳ್ದಂಗೆ ನಮಗೆ ಔಷಧಿ ಆಗ್ಬೋದು, ಇನ್ನೊಂದು ಈಗೇನು ನಾವು ಮಾತಾಡೋದು ಮಾರ್ಕೆಟಿಂಗ್ ಏನು ಬೇರೆ ನೀವು ಹೇಳ್ದಂಗೆ ಏನು ಬಜಾರ್ ಟೈಪು, ಹೌದು ನಮ್ಗೆ ಭಾರಿ ಆಸೆ ಇದೆ. ಅದುವೇ ಆಮೇಲೆ ಇನ್ನೊಂದು ಪಡಿತರ ಮೇಯ್ನ್ ಪಡಿತರ ತರಬೇಕು ಅಂತ ಸಾಕಷ್ಟು. ಈಗ ನಮ್ಮ ನೋಡಿ ಇಲ್ಲಿ ಇವರು ನಮ್ಮ ಸದಸ್ಯರು ಇವರು ಸೇರಿದ್ರು, ಅವತ್ತು ನಾನು ಮಾತಾಡಿದ್ದೀನಿ. ಅಂದರೆ ಕಾರಣಾಂತರ ಒಂಚೂರು ಮುಂದೂಡ್ದು, ಈಗ ಅದನ್ನು ಮಾಡಲೇಬೇಕೀಗ. ಮಾಡೋಕ್ಕೆ ಭಾರಿ ಆಸೆ ಪಟ್ಟಿದ್ದೀನಿ, ಮಾಡ್ತೀನಿ, ಬಿಡಲ್ಲ. ಮುಂದೆ ಒಂದು ದಿನ ಮಾಡಲೇಬೇಕು. ಪಡಿತರನ ನಮ್ಮ ಸೊಸೈಟಿಯಿಂದ ಒಂದು ಕಾಲದಲ್ಲಿ ನಮ್ಮಲ್ಲಿ ಬಟ್ಟೆಗಳು ಜನಗಳಿಗೆ ಏನು ಈ ಹಬ್ಬ ಬಂದರೆ ಬಟ್ಟೆ ಕೊಡ್ತಾ ಇದ್ದು ಆ ಕಾಲ ಇತ್ತು. ಒಂದು ಜೀದಾಸಪ್ಪರ ಕಾಲದಲ್ಲಿ ಅವ್ರು ಹೋದಂಥ ಕಾಲದಲ್ಲಿ ಮುಚ್ಚೋಗಿ 30 ವರ್ಷ ಇದು ಮುಚ್ಚೋಗಿ. ಈಗ 3 ವರ್ಷದಿಂದ ಇದನ್ನು ನಾನು ಇದನ್ನೆಲ್ಲ ರೆಡಿ ಮಾಡಿಸಿ ನಾನು ಹೊಸ್ದಾಗಿ ಇದು ಮಾಡಿ ಇದನ್ನು ಇಲ್ಲಿಗೆ ತಂದಿದ್ದೀನಿ. ನನಗೂ ಭಾರಿ ಆಸೆ ಇದೆ. ಈಗ ಅದ್ರ ಬಗ್ಗೆ ಈಗ ಮೊನ್ನೆ ವಾರ್ಷಿಕ ಸಭೆಯಲ್ಲಿ 21ನೇ ತಾರೀಕು ಭಾನುವಾರ ವಾರ್ಷಿಕ ಸಭೆ ಇತ್ತು DC ಬ್ಯಾಂಕು. ಅಲ್ಲಿ ಕಟ್ಟಡಕ್ಕೆ ಮತ್ತೆ ಇದಕ್ಕೆ ನಾವು ಲೋನ್ ಕೊಡ್ತೀವಿ ಅಂತ ಏನೋ ಅಪ್ರೂವಲ್ ಆಗಿದೆಯಂತೆ. ಅದರೊಳಗೆ ಮತ್ತೆ ಎರಡನೇದು ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇದು ಸತ್ತವ್ರ ಬಗ್ಗೆ ಏನೋ ಡಿಸ್ಕಸ್ ಆಯ್ತಂತೆ. ಆದಾಗ ಅದನ್ನು ನಾನು ಪರಿಶೀಲಿಸ್ತೀನಿ, ಮುಂದೆ ಸಾಧ್ಯವಾದ ಮಟ್ಟಿಗೆ ನಾನು ತರ್ತೀನಿ ಅದನ್ನು ಜಾರಿಗೆ ಅಂತ ಅಧ್ಯಕ್ಷರು ಒಪ್ಕೊಂಡಿದ್ದಾರಂತೆ. ಇವೆಲ್ಲ ಇದೆ. ಅದರಿಂದ ನಮಗೆ ಯಾಕೆಂದರೆ ಅವಶ್ಯಕತೆ ಇದೆ. ಯಾಕೆಂದರೆ ಪಡಿತರ ತಂದರೆ ಈಗ ಜಾಗಿಲ್ಲ, ಆ ಜಾಗಕ್ಕೋಸ್ಕರ ನಾವೀಗ ಇದನ್ನು ಹಾಕ್ಸ್ಬೇಕು. ಕಟ್ಟಡಕ್ಕೋಸ್ಕರ ಅವ್ರ ಹತ್ರ ನಾವು ಕೇಳಬೇಕು, ಹೋಗಿ ಕಟ್ಟಡದ ಲೋನ್ ಆಯ್ತು ತಗೊಂಡು. ಯಾಕೆಂದರೆ ಅಲ್ಲಾದರೆ ಪರ್ಸೆಂಟೇಜು ನಮಗೆ ಚೆನ್ನಾಗಿರ್ತದೆ, ಸಬ್ಸಿಡಿ ಕೊಡ್ತಾರೆ. ಪರ್ಸೆಂಟೇಜು ಸಬ್ಸಿಡಿ ನಮ್ಮ DC ಬ್ಯಾಂಕೆಲ್ಲ ಆದರೆ, ಇನ್ನು ಬೇರೆ ಯಾವ ಬ್ಯಾಂಕ್ ಹೋದ್ರೂ ನಮ್ಗೆ ಸಬ್ಸಿಡಿ ಸಿಗೋಲ್ಲ, ತರಬೇಕು. ಒಂದು ಎರಡನೇದು, ಇಲ್ಲಿ ನಮ್ಮ ಜನತೆಗೆ ವ್ಯವಸಾಯದ ಖರ್ಚಿಗೆ ದುಡ್ಡಿಗೆ ಭಾರಿ ತೊಂದರೆ ಆಗಿದೆ. ಇದುವರೆಗೆ ರೇಷ್ಮೆ ಬೆಳೆ ಅದು ಇದು ಇತ್ತು, ಚೆನ್ನಾಗಿ ನಡೀತಾ ಇತ್ತು ಇಲ್ಲಿ ಜನಗಳಿಗೆ. ಈಗ ಅದು ನಮಗೆ ಕುಂಠಿತ ಆಗಿಬಿಟ್ಟಿದೆ. ರೋಗ ರುಜಿನಗಳು ಜಾಸ್ತಿಯಾಗಿ ನಮಗೆ ಬೆಳೆ ಕುಂಠಿತ ಆಗಿರೋದ್ರಿಂದ ಈಗ ಆದಷ್ಟು ನಾವು ಸಾಲ ತರೋಕ್ಕೆ ನಾವು ಈಗ ಅಧ್ಯಕ್ಷರ ಹತ್ರ ಮಾತಾಡಿ ಅದನ್ನು ನಾವು ಉಪಯೋಗ ಆಗೋಂಗೆ ಎಲ್ಲ ಜನಕ್ಕೂ ಕಾರ್ಯರೂಪಕ್ಕೆ ತಂದು ನಾವು ಅದು ಮಾಡಬೇಕು. ಎರಡನೇದು, ನಮಗೆ ಬಿಲ್ಡಿಂಗ್ ಸಾಲ ಕೊಟ್ಟರೆ ನಾವು ಮುಂದ್ಗಡೆ ಡೆವಲಪ್ ಮಾಡಿ ಒಂದೆರಡು ಅಂಗಡಿ ಇದಕ್ಕೆ ನಾವು ಮಾಡಿದ್ರೆ ನಮಗೆ ಈಗ ಸೆಕ್ರೆಟ್ರಿ ಲೋನು ಮತ್ತು ನಾವು ಅಸಿಸ್ಟೆಂಟ್ ಇನ್ನೊಬ್ಬರು ತಗೊಂಡ್ರು ಆ ಸಾಲಕ್ಕೆ ಅಲ್ಲಿ ಜಮಾ ಆಗುವಂಗೆ ಮಾಡಿಬಿಟ್ರೆ ನಮ್ಮ ಸೊಸೈಟಿ ಒಂದು ಲೆವೆಲಿಗೆ ನಡೆಯೋಕ್ಕೆ ಅವಕಾಶ ಆಗುತ್ತೆ. ಹಿಂದೆ ಇತ್ತು ದಾಸಪ್ಪನವ್ರ ಕಾಲದಲ್ಲಿ, ಈಗ ಇಬ್ಬರು ಕೆಲಸ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಅದು ಮಧ್ಯ ನಮ್ಮದು ಕುಂಠಿತ ಆಗಿ ಎಲ್ಲ ಅಧ್ವಾನ ಆಗೋಯ್ತು. ಈಗೇನೋ ಒಂದು ಲೆವೆಲಿಗೆ ಬತ್ತಾದೆ, ಅದನ್ನು ನಾವು ಇದನ್ನು ಡೆವಲಪ್ ಹೋದರೆ ಮುಂದೆ ನಮಗೆ ನಮ್ಮ ಈ ಸಹಕಾರ ಸಂಘ ಬೆಳವಣಿಗೆ ಮಾಡೋಕ್ಕೆ ಅನುಕೂಲ ಆಯ್ತದೆ. ರಾಮಕೃಷ್ಣಯ್ಯ ಅಂತ.